ದಿನ ದಿನ ಜಾಸ್ತಿ ಆಗ್ತಾನೆ ಇದೆ. ನಿಮ್ಮದು ಮತ್ತು ಚೈತ್ರ ಕುಂದಾಪುರ ಅವ್ರದ್ದು. ಸೊ ಈ ವಿಚಾರದ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ? ಪರ್ಚಾಟದ ಬಗ್ಗೆ ಮಾತಾಡಿದ್ರಿ. ಸೊ ಅದಕ್ಕೆ ಅವ್ರು ಕೌಂಟ್ರ್ ಕೊಟ್ಟಿದ್ರು. ಅಲ್ಲ, ನಾನು ಆ್ಯಕ್ಚುಲಿ ಎಲ್ಲಿನೂ ಕೂಡ ನನ್ನ ಫೇಸ್ಬುಕ್ಕಲ್ಲಾಗಲಿ ಅಥವಾ ನನ್ನ ಸೋಷಿಯಲ್ ಮೀಡಿಯಾದಲ್ಲಾಗಲಿ ನಾನು ಎಲ್ಲೂ ಕೂಡ ಅವ್ರ ಹೆಸರನ್ನು ಹೇಳಲೇ ಇಲ್ಲ. ಮತ್ತೆ ಯಾರಿಗೆ? ಸೊ ಹಾಗಾಗಿ ಅದು ಹೇಗೆ ಸ್ಪ್ರೆಡ್ ಆಗ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಯಾರು ಪರಿಚಿದ್ದಾರೆ ಅನ್ನೋದನ್ನ ನಾನು ಕೇಳಿದ್ದೀನಿ ಅಷ್ಟೇ. ಸೊ ಯಾಕೆಂತಂದ್ರೆ ಬಿಗ್ ಬಾಸ್ ಅಲ್ಲಿ ಎಷ್ಟು ತೋರಿಸಿದ್ದಾರೆ ಎಷ್ಟು ತೋರಿಸಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಬಿಕಾಸ್ ಈಗ ತಾನೇ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದ್ರಿಂದ ನನಗೇನು ಗಾಯಗಳಾಗಿತ್ತು ಅದಕ್ಕೆ ನಾನು ಪ್ರಶ್ನೆ ಮಾಡಲೇಬೇಕಾಗಿತ್ತು. ಹಾಗಾಗಿ ಯಾರು ಮಾಡಿದ್ದಾರೆ ಅನ್ನೋದನ್ನ ನಾನು ಜನಕ್ಕೆ ಆಡಿಯನ್ಸ್ಗೆ ಬಿಟ್ಟಿದ್ದೆ ಅದನ್ನ. ಬಟ್ ಚೈತ್ರಾ ಕುಂದಾಪುರ ಅವ್ರು ಯಾಕೆ ರಿಯಾಕ್ಟ್ ಮಾಡಿದ್ರು ಅನ್ನೋದು ಇವತ್ತು ನನ್ನನ್ನು ಕಾಡ್ತಾರೋ ಅಂತ ಯಕ್ಷ ಪ್ರಶ್ನೆ. ಹಾಗಾಗಿ ಉತ್ತರ ನಿಮ್ಮೆಲ್ರಿಗೂ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಪರಿಚಯದವ್ರು ಯಾರು ಹಂಗಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರಿ. ಬಟ್ ಒಂದು ಮನೆ ಅಂದಾಗ ಇದ್ದದ್ದೇ ಅಷ್ಟು ಜನ. ನಾನು ಗೊತ್ತಿಲ್ಲ ಅಂತ ನಾ ಹೇಳಿಲ್ಲ. ನನಗೆ ಆಗಿರೋ ಗಾಯದ ಬಗ್ಗೆ ನಾನು ಹಾಕಿದ್ದೀನಿ ಅಷ್ಟೇ. ಅದಕ್ಕೆ ಉತ್ತರ ಕೊಟ್ಟಿದ್ದು ಅವರು. ಸೊ ಹಾಗಾಗಿ ಯಾಕೆ ಅದೇನೋ ಹೇಳ್ತಾರಲ್ಲ, ಅದೇನೋ ಕಳ್ಳ ಅಂದ್ರೆ ಮೈ ಮುಟ್ಕೊಂಡು ನೋಡ್ಕೊಂಡ ಅಂತ ಯಾಕೆ ಅವ್ರು ರಿಯಾಕ್ಟ್ ಮಾಡಿದಾರೆ? ಬಟ್ ಈಗ ಅವರು ಪರಿಚಿದ್ದಾರೆ ಅನ್ಕೊಡೋಣ ಮೇಡಮ್. ಬಟ್ ಅದನ್ನ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಯಾಕೆ ಈ ವಿಚಾರ ಯಾಕೆ ತೆಗಿಬೇಕಾಗಿತ್ತು ಅನ್ನೋಂಥದ್ದು ಈಗ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕಿದ್ದೀನಿ ಅಷ್ಟೇ. ನನಗಾದಂಥ ಗಾಯಗಳು, ನನಗಾದಂಥ ನೋವಿನ ಬಗ್ಗೆ ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ದೆ. ಈಗ ನಾನು ಹೊರಗಡೆ ಬಂದು ಅದನ್ನು ಪ್ರಚಾರ ತಗೊಳ್ಳುವಂಥ ಅವಶ್ಯಕತೆ ನನಗಿಲ್ಲ. ನನಗಾದಂಥ ನೋವು, ನನಗಾದಂಥ ಗಾಯದ ಬಗ್ಗೆ ನಾನು ಹೌದು ತೆಗೆದು ಹಾಕಿದ್ದೀನಿ. ಈಗ ನಾನು ನಿಮ್ಮೆಲ್ಲರ ಮುಂದೆ ತೋರಿಸ್ತೀನಿ ಇದನ್ನ. ಈಗ ನನಗಾಗಿರೋ ಅಂಥದ್ದು, ಯಾಕಂದ್ರೆ ನಾನು ಒಬ್ಬ ಕಲಾವಿದೆ ಆಗಿರೋದ್ರಿಂದ ಈಗ ನನ್ನ ಕಾಲ್ಗಳಲ್ಲೇ ಆಗ್ಬೋದು. ಈಗ ನಾನು ಅದನ್ನು ತೋರಿಸ್ಲೇಬೇಕಾಗುತ್ತೆ. ಈಗ ಅದನ್ನ ಬಿಗ್ ಬಾಸ್ ಅವ್ರು ಹೊರಗಡೆ ತೋರಿಸಿರ್ಲಿಲ್ಲ. ಏನು ಹೊರಗಡೆ ತೋರಿಸಿರ್ಲಿಲ್ಲ, ಯಾಕೆಂದ್ರೆ ನಾನು ಬಿಗ್ ಬಾಸ್ ಇಂದ ಬಂದ್ಮೇಲೆ ಎಷ್ಟೋ ವಿಚಾರಗಳು ಅಲ್ಲಿ ಆಗಿರೋದೇ ಒಂದು, ಬಟ್ ಹೊರಗಡೆ ಬಂದಿರೋದೇ ಇನ್ನೊಂದು, ಮತ್ತೆ ಅದನ್ನ ಪ್ರೊಜೆಕ್ಟ್ ಮಾಡಿರೋ ರೀತಿನೇ ಬೇರೆ. ಹಾಗಾಗಿ ನಾನು ಕೂಡ ಒಬ್ಬ ಟಫ್ ಕಂಟೆಂಡರ್ ಆಗಿ ಅಲ್ಲಿದ್ದಾಗ, ಯಾಕಂದ್ರೆ ಅಲ್ಲಿ ನೋವಾಗ್ತಿದೆ, ನಮ್ಗೆ ಏನೋ ಒಂದು ದೈಹಿಕವಾಗಿ ಹಲ್ಲೆ ಆಗ್ತಿದೆ, ಮಾನಸಿಕವಾಗಿ ಹಲ್ಲೆ ಆಗ್ತಿದೆ ಅಂದಾಗ ನಾವ್ ಯಾರನ್ನ ಕೇಳ್ಬೇಕು? ನಮಗೆ ಗೊತ್ತಿಲ್ಲ ಅಲ್ಲಿ ಯಾರು ಎಷ್ಟು ಅದನ್ನ ಪ್ರೊಜೆಕ್ಟ್ ಮಾಡಿದ್ರೆ ಎಷ್ಟು ತೋರಿಸಿದ್ದಾರೆ ಅಂತ. ಸೊ ನನಗಾಗಿದೆ, ನಾನು ಕೇಳಿದ್ದೀನಿ. ನೋಡಿ, ಯಾವಾಗ್ಲೂ ಕೂಡ ಒಂದು ಆಕ್ಸಿಡೆಂಟ್ ಅನ್ನೋದು ಬೇರೆ. ಯಾಕೆ ಅಂತಂದ್ರೆ ಉದ್ದೇಶಪೂರ್ವಕವಾಗಿ ಇಂಟೆನ್ಷನಲಿ ಮಾಡುವಂಥದ್ದು ಬೇರೆ. ಸೊ ಹಾಗಾಗಿ ನನ್ನ ನೋವನ್ನ ನಾನು ತೋಡ್ಕೊಂಡಿದ್ದೀನಿ ಅಷ್ಟೇ. ಸೊ ಕೆಲವರಿಗೆ ಅದು ಅವರೇ ಮಾಡಿದ್ದಾರೆ ಅನ್ನೋದೇ ಆದ್ರೆ, ಅಥವಾ ಅವ್ರಿಗೆ ಯಾಕೆ ಅದು ಆ ರೀತಿ ಬಿಂಬಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ನನಗೆ ಗೊತ್ತಿಲ್ಲ.